ಮಾಹಿತಿಗೆ ಬೆಟ್ಟಿಂಗ್ ಆಪ್ಗಳ ಮುಖಾಂತರ ಅಕ್ರಮವಾಗಿ ಹಣದ ವ್ಯವಹಾರ ಮಾಡ್ತಾ ಇದ್ರು ಅನ್ನೋ ಆರೋಪದ ಮೇಲೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರು ಸದ್ಯ ಇಡಿ ಬಲೆಯಲ್ಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಜಾರಿ ನಿರ್ದೇಶನಾಲಯದ ಬಲೆಯಲ್ಲಿದ್ದಾರೆ. ವೀರೇಂದ್ರ ಪಪ್ಪಿ ಸಂಪತ್ತಿನ ಬೇಟೆ ಜಾಲಾಡ್ತಾ ಇದೆ. ಇಡಿಯಿಂದ ಮತ್ತೆ 50 ಕೋಟಿ ರೂಪಾಯಿ ಮೌಲ್ಯದ 44 ಕೆಜಿ ಚಿನ್ನ ಸೀಸ್ ಆಗಿದೆ. ವೀರೇಂದ್ರ ಪಪ್ಪಿ ಸಂಪತ್ತಿನ ಜಾಲ ಬೇಟೆಯಾಡೋ ಕೆಲಸವನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈವರೆಗೆ ವೀರೇಂದ್ರ ಪಪ್ಪಿ ಅವರಿಗೆ ಸೇರಿದ 150 ಕೋಟಿ ಮೌಲ್ಯಕ್ಕೂ ಹೆಚ್ಚು ವಸ್ತುಗಳು ಸೀಸ್ ಆಗಿದೆ. ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರಿಗೆ ಮತ್ತೊಂದು ಶಾಕ್ ಇದು. ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿ ವೀರೇಂದ್ರ ಪಪ್ಪಿ ಅವರಿದ್ದಾರೆ. ನಿನ್ನೆ ಮತ್ತೆ ಚಳ್ಳಕೆರೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಫೆಡರಲ್ ಬ್ಯಾಂಕ್ ಸೇರಿ ವಿವಿಧೆಡೆ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡಿದರು. 103 ಕೋಟಿ ಮೌಲ್ಯದ ವಾಹನ, 21 ಕೆಜಿ ಚಿನ್ನ ವಶಕ್ಕೆ ಪಡೆದಿತ್ತು ಈ ಮೊದಲು ಇಡಿ. 150 ಕೋಟಿ ರೂಪಾಯಿ ಆನ್ಲೈನ್ ಬೆಟ್ಟಿಂಗ್ ವ್ಯವಹಾರದಲ್ಲಿ ಆದಾಯ ಪತ್ತೆಯಾಗಿತ್ತು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಈಗ ಏನು ವೀರೇಂದ್ರ ಪಪ್ಪಿ ಅವರಿಗೆ ಸಂಬಂಧಿಸಿದಂತೆ ರೇಡ್ ಆಗಿದೆ, 44 ಕೆಜಿ ಚಿನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಗಮನಿಸಿದ್ವಿ. ಯಾವ ಮೂಲದಿಂದ ಇವರು ಅಕ್ರಮವಾಗಿ ಆಸ್ತಿಗಳನ್ನು ಸಂಪಾದಿಸಿದ್ರ ಬಗ್ಗೆ ಸ್ಪಷ್ಟತೆ ಏನಾದರೂ ಸಿಗ್ತಾ ಇದೆಯಾ? ರಕ್ಷಿತ್, ಚಿತ್ರದುರ್ಗದ ಕಾಂಗ್ರೆಸ್ MLA ಆಗಿರ್ತಕ್ಕಂಥ ವೀರೇಂದ್ರ ಪಪ್ಪಿ ಅವರ ಮೇಲೆ ಇಡಿ ಪ್ರಕರಣ ದಾಖಲಿಸಿತ್ತು. ECR ದಾಖಲಿಸಿ ತನಿಖೆಯನ್ನ ಕೈಗೊಳ್ತಾರೆ. ಆಗಸ್ಟ್ ನಲ್ಲಿ ರೈಡ್ ಮಾಡಿದ ಸಂದರ್ಭದಲ್ಲಿ ಸುಮಾರು 21 ಕೆಜಿಯಷ್ಟು ಚಿನ್ನದ ಗಟ್ಟಿ ಸೇರಿದಂತೆ ಐಷಾರಾಮಿ ಬಂಗ್ಲೆ ಮತ್ತೆ ಕಾರ್ಗಳು ಸೇರಿದಂತೆ ಸುಮಾರು 103 ಕೋಟಿಯ ಆಸ್ತಿಯನ್ನ ಪತ್ತೆ ಹಚ್ಚಿತ್ತು. ಈಗ ನಿನ್ನೆ ಒಂದು ಇಡಿ ರೈಡ್ ಮಾಡಿರ್ತಕ್ಕಂಥದ್ದು ಏನ್ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಒಂದು ಲಾಕರ್ ಅನ್ನ ಪತ್ತೆ ಆಗಿರ್ತಕ್ಕಂಥದ್ದು. ಆ ಲಾಕರ್ ನಲ್ಲಿ ಸುಮಾರು 50.33 ಕೋಟಿ ಮೌಲ್ಯದ ಸುಮಾರು 40 ಕೆಜಿ ಚಿನ್ನದ ಗಟ್ಟಿ ಪತ್ತೆಯಾಗಿರ್ತಕ್ಕಂಥದ್ದು. ವೀರೇಂದ್ರ ಪಪ್ಪಿ ಅವರ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಕ್ಕಂಥ ಇಡಿ ಅಧಿಕಾರಿಗಳೇ ಸಹ ಶಾಕ್ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಆಫ್ಲೈನ್ ಮತ್ತೆ ಆನ್ಲೈನ್ ಬೆಟ್ಟಿಂಗ್ ದಂಧೆಯನ್ನ ವೀರೇಂದ್ರ ಪಪ್ಪಿ ಹಲವು ವರ್ಷಗಳಿಂದ ನಡೆಸ್ತಾ ಇರ್ತಾರೆ. ಇವರ ಸಂಬಂಧಿಕರು, ಸಹಚರರು, ಫ್ರೆಂಡ್ಸ್ ಗಳ ಮೂಲಕ ಆನ್ಲೈನ್ ಬೆಟ್ಟಿಂಗ್ ನಡೆಸ್ತಾ ಇರ್ತಾರೆ. ಇದ್ರ ಬಗ್ಗೆ ಸಹ PLMA ಆಕ್ಟ್ ಬಳಿ ಇಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇರುತ್ತೆ. ಇವರನ್ನ ಹುಡ್ಕೋ ಸಂದರ್ಭದಲ್ಲಿ ಸಿಕ್ಕಿಂನಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿ ಅವರನ್ನ ಬಂಧಿಸಿ ಕರೆತರುತ್ತೆ. ಅಲ್ಲದೆ ಅವ್ರಿಗೆ ಸಂಬಂಧಿಸಿದ ಬೆಂಗಳೂರಿನ ನಿವಾಸ, ಚಳ್ಳಕೆರೆ ಮತ್ತೆ ಸೇರಿದಂತೆ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಅವರ ಮನೆಗಳ ಮೇಲೆ ಎಲ್ಲಾ ಕಡೆ ಕೂಡ ಇಡಿ ಆಗಸ್ಟ್ ನಲ್ಲಿ ರೈಡ್ ನಡೆಸಿತ್ತು. ರೈಡ್ ಮಾಡಿದ ಸಂದರ್ಭದಲ್ಲಿ ಜ್ಯುವೆಲರಿ ಆಗಿರ್ಬೋದು, ಐಷಾರಾಮಿ ಕಾರ್ಗಳಾಗಿರ್ಬೋದು, ಅವರ ಆಸ್ತಿ ಮೌಲ್ಯ ಆಗಿರ್ಬೋದು, ಮತ್ತೆ 21 ಕೆಜಿ ಗೋಲ್ಡ್ ಪತ್ತೆ ಆಗುತ್ತೆ. ಇದರ ಮುಂದುವರೆದ ಭಾಗವಾಗಿ ನಿನ್ನೆ ಕೂಡ ಇಡಿ ರೈಡ್ ಮಾಡಿರ್ತಕ್ಕಂಥದ್ದು. ರೈಡ್ ಮಾಡಿದ ಸಂದರ್ಭದಲ್ಲಿ ಅವರ ಚಳ್ಳಕೆರೆಯಲ್ಲಿರ್ತಕ್ಕಂಥ ಅವರ ಮನೆಯ ಲಾಕರ್ ನಲ್ಲಿ ಸುಮಾರು 40 ಕೆಜಿ ಗಟ್ಟಿಯ ಚಿನ್ನ ಪತ್ತೆ ಆಗಿರ್ತಕ್ಕಂಥದ್ದು. ಆ ಬಂಗಾರವನ್ನ ಮೌಲ್ಯ ಸುಮಾರು 50 ಕೋಟಿಗೂ ಹೆಚ್ಚು ಅಂತೇಳಿ ಇಡಿ ತನ್ನ ಪ್ರೆಸ್ ನೋಟ್ ನಲ್ಲಿ ತಿಳಿಸಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಜನರಿಗೆ ವಂಚಿಸಿ ಜನಸಾಮಾನ್ಯರಿಗೆ ಆಫ್ಲೈನ್ ಮತ್ತೆ ಆನ್ಲೈನ್ ಮೂಲಕ ಬೆಟ್ಟಿಂಗ್ ಆಪ್ ಗಳನ್ನ ಮಾಡಿ ಕಿಂಗ್ 567 ಮತ್ತೆ ರಾಜಾ 567 ಅಂತ ಆಪ್ಗಳು, ಬೆಟ್ಟಿಂಗ್ ಆಪ್ಗಳನ್ನ ರೆಡಿ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಆಫ್ಲೈನ್ ಮತ್ತೆ ಆನ್ಲೈನ್ ನಲ್ಲಿ ಗೇಮ್ ಆಡೋ ಮೂಲಕ ಬೆಟ್ಟಿಂಗ್ ದಂಧೆ ಮಾಡೋ ಮೂಲಕ ಸುಮಾರು 2,000 ಕೋಟಿಗೂ ಹೆಚ್ಚು ಫ್ರಾಡ್ ಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಇಡಿ ECR ಅನ್ನು ದಾಖಲಿಸಿಕೊಟ್ಟು, ಹೀಗಾಗಿ ಅವ್ರು ಸಾಕಷ್ಟು ಇನ್ವೆಸ್ಟಿಗೇಷನ್ ಅನ್ನ ನಡೀತಾ ಇರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಸಾಕಷ್ಟು ಅವರ ಪತ್ನಿ ಕೂಡ ಹೈಕೋರ್ಟ್ ಮೊರೆ ಹೋಗ್ತಾರೆ. ನನ್ನ ಗಂಡ ನಾಪತ್ತೆ ಆಗಿದ್ದಾರೆ ಮತ್ತೆ ಅವರು ಲೀಗಲ್ ಆಗಿ ತೋರಿಸ್ತಾ ಇಲ್ಲ ಇಡಿನವರು ಅಂತ ಹೇಳಿ ಆರೋಪ ಕೇಳಿ ಬರುತ್ತೆ. ಆದ್ರೆ ಎಲ್ಲಾ ಮಾಹಿತಿಯನ್ನ ಕೋರ್ಟ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ನಿನ್ನೆ ಒಂದು ರಾತ್ರಿ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ನಿನ್ನೆ ಕೂಡ ರೈಡ್ ಮಾಡಿ ಚಿನ್ನದ ಗಟ್ಟಿ ಸಿಕ್ಕಿರೋ ಬಗ್ಗೆ ಸಹ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಹಂಚಿಕೊಂಡಿರ್ತಕ್ಕಂಥದ್ದು. ರಕ್ಷಿತ್, ಧನ್ಯವಾದ ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.